ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮನೆಯವ್ರ ಮನಸ್ಥಿತಿ ಸರಿ ಹೋಗೋವರೆಗೂ ನಾವಿಬ್ರು ದೂರ ದೂರನೇ ಇರ್ಬೇಕಾಗತ್ತೆ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಇದೆಲ್ಲ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಇವಾಗ ನನ್ನ ಲೈಫಲ್ಲೂ ನಡೀತಾ ಇದೆಯಲ್ಲ ಅಂತ ನಗು ಬಂತು ಅಷ್ಟೆ. ಸರಿ, ನೀವು ಒಳಗ್ ಮಲ್ಕೊಳ್ಳಿ, ನಾನು ಆಚೆ ಮಲ್ಕೋತೀನಿ. ಸಾಹೇಬ್ರೆ 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 ಏನಾಯ್ತು? ಅದು ನಿಮ್ಮಪ್ಪ ಮನೆ ಬಿಟ್ಟು ಹೋದ್ರು. ಈಗ ನನ್ನಿಂದ ನೀವ್ ರೂಮ್ ಬಿಟ್ಟು ಹೋಗೋದ್ನ ಮನೆಯವ್ರು ನೋಡಿದ್ರೆ ಕೋಪ ಮಾಡ್ಕೊಳಲ್ವಾ? ನಾನು ಇಲ್ಲೇ ಕೆಳಗಡೆ ಮಲ್ಕೋತೀನಿ, ನೀವು ಮಂಚದ ಮೇಲೆ ಮಲ್ಕೊಳ್ಳಿ. ಪರವಾಗಿಲ್ಲ, ನೀವು ಮಲ್ಕೊಳ್ಳಿ, ನಾ ಬೆಳಿಗ್ಗೆ ಬಂದು ಎಬ್ಬಿಸ್ತೀನಿ. ಹಾಗಲ್ಲ, ಅದು ಪರವಾಗಿಲ್ಲ, ಮಲ್ಕೊಳ್ಳಿ. ಗುಡ್ ನೈಟ್. ರಾಜಿ, 4:15 ಆಯ್ತು ಅನ್ಸುತ್ತೆ, ಎದ್ದೇಳು, ಎದ್ದು ಓದ್ಕೋ. ನಾನು ಮಾರ್ಕೆಟ್ಗೆ ಹೋಗಿ ಹೂ ತಗೊಂಡ್ ಬರ್ತೀನಿ. ಎದ್ದೇನೆ ರಾಜಿ, ಎಷ್ಟೊತ್ತೆ ಮಲ್ಕೋತೀಯಾ? ಬೆಳಿಗ್ಗೆನೆ ಎದ್ದು ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆನ್ಪಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಗುಡ್ ಮಾರ್ನಿಂಗ್ ಅಕ್ಕ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ. ನಾನ್ ಎದ್ದೇಳ್ಸೋಕು ಮುಂಚೆನೆ ಎದ್ಬಿಟ್ಟಿದ್ಯಾ? ಹ್ಞೂ ಅಕ್ಕ. ಅಕ್ಕ, ಆ ಮನೆಯಲ್ಲೂ ಇಷ್ಟ ಬೇಗ ಎದ್ದೇಳ್ಬೇಕೇನೆ? ಗೊತ್ತಿಲ್ಲ ಕಣೆ, ನನಗೆ ಎಚ್ಚರ ಆಯ್ತು, ಅದಕ್ಕೆ ಎದ್ದೆ. ಅವರೆಲ್ಲ ಇನ್ನ ಮಲ್ಗಿದ್ದಾರೆ ಅನ್ಸುತ್ತೆ. ರಾಜಿ, ಬೆಳಿಗ್ಗೆ ಕೊಡ್ಬೇಕಾಗಿರೋ ಮಾತ್ರೆನ ಅಪ್ಪಂಗ್ ಸರಿಯಾಗಿ ಕೊಡೆ. ಅಪ್ಪನೇನ್ ಬೇಗ ಎಬ್ಸಕ್ ಹೋಗ್ಬೇಡ, ಅವ್ರು ಮಲ್ಕೊಳ್ಳಿ. ಸರಿ ಅಕ್ಕ. ನೀನೇನೆ ಮಾಡ್ತಿದ್ಯಾ? ಹೂ ತರೋದಕ್ಕೆ ಮಾರ್ಕೆಟ್ ಹೊರಟಿದ್ದೀನಿ. ನೀನ್ ಯಾಕೆ ಮಾರ್ಕೆಟ್ಗೆ ಹೋಗ್ತಿದ್ಯಾ? ನೀನ್ ಚೆನ್ನಾಗಿ ಓದ್ಬೇಕು, ಓದಿ ದೊಡ್ಡ ಲಾಯರ್ ಆಗ್ಬೇಕು. ನೀನ್ ಹೂ ಮಾರ್ಲಿ ಅಂತ ನಾನು ಇಷ್ಟು ಓದ್ತಿದ್ದು. ಅಕ್ಕ, ಸಮಾಧಾನ, ನಾನು ಓದ್ತೀನಿ, ಆದ್ರೆ ಇನ್ನೂ ಮನೆ ನಡಿಬೇಕಲ್ವಾ? ಅಪ್ಪನ ಕೈಲಿ ಶಕ್ತಿ ಇಲ್ಲ. ಅಪ್ಪನ ಕೆಲ್ಸಕ್ಕೆ ಹೋಗು ಅಂತ ಹೇಳೋದಕ್ಕಾಗತ್ತಾ? ಇನ್ ಮುಂದೆ ನಾನೇ ಹೂ ತರ್ಬೇಕಲ್ವಾ ಅಕ್ಕ? ನೋಡು, ನೀನ್ ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ಗೆ ಹೋಗೋ ಆಗಿಲ್ಲ. ನಾನ್ ಶಾಂತ್ ಅಕ್ಕಂಗ್ ಹೇಳ್ತೀನಿ, ಅವ್ರೇ ನಿಂಗ್ ಹೂ ತಂದ್ಕೊಡ್ತಾರೆ. ನೀನ್ ಬಿಡುವಾಗಿದ್ದಾಗ ಹೂ ಕಟ್ಟು, ಅಷ್ಟೇ ಸಾಕು. ದಿನಾ ಕೊಡೋ ಮನೆಗ್ ಮಾತ್ರ ಹೂ ಕಟ್ಕೊಡು. ಮಿಕ್ಕಿದ ಟೈಮಲ್ಲಿ ಚೆನ್ನಾಗಿ ಓದ್ಕೋ ರಾಜಿ. ನೋಡು, ನೀನ್ ಯಾವ್ದೇ ಕಾರಣಕ್ಕೂ ಕಾಲೇಜ್ ಬಿಡೋ ಆಗಿಲ್ಲ. ಇಲ್ಲ ಅಕ್ಕ, ಹೋಗ್ತೀನಿ, ಓದ್ತೀನಿ. ನಿನ್ ಕನ್ಸನೆಲ್ಲ ನನ್ಸ್ ಮಾಡೇ ಮಾಡ್ತೀನಿ ಕಣೆ. ಅಳ್ತಿದ್ಯಾ ಅಕ್ಕ? ಇಲ್ಲಪ್ಪ, ನಾನ್ಯಾಕಳ್ಳಿ? ರಾಜಿ, ಇದು ಸ್ವಲ್ಪ ದಿನ ಅಷ್ಟೇ ಕಣೆ. ನಾನು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಅಪ್ಪಂಗೂ ತಂಗಿಗೂ ಕಷ್ಟ ಆಗ್ಬಾರ್ದು ಅಷ್ಟೇ. ಯಾಕೆ ರಾಜಿ, ನೀನು ಅಳ್ತಿದ್ಯಾ? ಇಲ್ಲಪ್ಪ, ನಾನ್ಯಾಕಳ್ಳಿ? ನಮ್ಮ ಅಕ್ಕ
ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ. ಇದಕ್ಕಿಂತ ಹೆಚ್ಚಿಗೆ ನಾನು ದೇವರ ಹತ್ರ ಏನ್ ಕೇಳ್ಕೊಂಡು ಗೊತ್ತು ನೀನ್ ಅಳ್ಮುಂಜಿ ಅಂತ. ಸರಿ, ನೀನ್ ಚೆನ್ನಾಗಿ ಓದ್ಕೋ. ನಾನು ಶಾಂತಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ. ಹಾ, ಶಾಂತಕ್ಕ ಮಾರ್ಕೆಟ್ ಅಲ್ಲಿ ಇದೆಯಾ? ಸ್ನಾನ ಮಾಡಕ್ಕೆ ಬಚ್ಲು ಮನೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸಾಹೇಬ್ರು ಬೇರೆ ಹೊರಗಡೆ ಮಲ್ಕೊಂಡ್ಬಿಟ್ರು. ಏನ್ ಮಾಡ್ಲಿ? ತುಂಬಾ ಹೊತ್ತಾಗುತ್ತೋ ಏನೋ. ಅಪ್ಪ, ಇನ್ನು ಯಾರು ಎದ್ದೇ ಇಲ್ಲ. ಕೌನ್ಸಿಲರ್ ಸಾಹೇಬ್ರು ಎಲ್ಲಿ ಮಲ್ಗಿದಾರೋ ಏನೋ. ಅಯ್ಯೋ ದೇವ್ರೆ, ಕೌನ್ಸಿಲರ್ ಸಾಹೇಬ್ರು ಇಲ್ಲೇ ಮಲ್ಕೊಂಡಿದ್ದಾರೆ. ಕೌನ್ಸಿಲರ್ ಸಾಹೇಬ್ರೆ, ಸಾಹೇಬ್ರೆ. ಹಾ, ನಾನೇ 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 ರೀ, ಯಾಕೆ ನಿದ್ದೆ ಬರ್ಲಿಲ್ವಾ? ಬೆಳಗಾಗಿದೆ ಸಾಹೇಬ್ರೆ. ಬೆಳಗಾಯ್ತಾ? ಹಾ, ರೀ, ಇನ್ನ 4:15. ಇದೊಂಥರ ರಾತ್ರಿ ಇದ್ದಂಗೆ. ಹೆಣ್ಮಕ್ಳು ಇಷ್ಟೊತ್ತಿಗೆ ಹೇಳ್ಬೇಕು ಸಾಹೇಬ್ರೆ. ನಿದ್ದೆ ಬರೋದೇ 2 ಗಂಟೆಗೆ, ಎಚ್ಚರ ಆಗದೆ 8 ಗಂಟೆಗೆ. ಸೂರ್ಯ ಹುಟ್ಟೋ ಸಮಯಕ್ಕೆ ನೀವು ಮಲ್ಕೊಂಡ್ರೆ ಸೂರ್ಯದೇವ ಬೇಜಾರ್ ಮಾಡ್ಕೋತಾನೆ ಸಾಹೇಬ್ರೆ. ಪರವಾಗಿಲ್ಲ, ಆದ್ರೆ ನಾನ್ ಮಲ್ಕೋತೀನಿ. ಕೌನ್ಸಿಲರ್ ಸಾಹೇಬ್ರೆ, ನೀವು ಮಲ್ಕೊಳ್ಳಿ. ಆದ್ರೆ ನಾನು ಸ್ನಾನ ಮಾಡ್ಬೇಕಾಗಿತ್ತು. ಬಚ್ಲೆ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಅಲ್ಲೇ ರೂಮಲ್ಲಿ ಇದೆಯಲ್ಲ. ಅದ್ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸರಿ, ಬರ್ತೀನಿ ರೀ. ಸುಮ್ಮನೆ ಅವರೇ, ಗೀಸರ್ ಆನ್ ಮಾಡಿದ್ದೀನಿ, ಬನ್ನಿ. ಈ ಕಡೆ ತಿರ್ಗಿಸಿದ್ರೆ ಬಿಸಿನೀರು ಬರುತ್ತೆ, ಈ ಕಡೆ ತಿರ್ಗಿಸಿದ್ರೆ ತಣ್ಣೀರು ಬರುತ್ತೆ. ಸರಿ, ಸ್ನಾನ ಮಾಡ್ಕೊಳ್ಳಿ, ನಾನು ಹೋಗಿ ಮಲ್ಕೋತೀನಿ. ಟವಲ್ ಇಲ್ಲೇ ಬೀರೂಲಿದೆ. ಇಷ್ಟು ಬೇಗ ಬಿಸಿ ಆಗ್ಬಿಡ್ತಾ? ನಮ್ಮನೇಲಿ ಎದ್ದೇನೆ ರಾಜಿ, ಟೈಮ್ ಆಯ್ತು ಕಣೆ, ಎದ್ದು ಓದ್ಕೋ. ನೋಡು, ನಾನ್ ಸ್ನಾನಕ್ಕೆ ಹೋಗ್ತಿದ್ದೀನಿ, ನಿನ್ಗೂ ಬಿಸಿನೀರ್ ಇಟ್ಟು ಹೋಗಿರ್ತೀನಿ, ಆಯ್ತಾ? ಅಮ್ಮ, ಅಯ್ಯೋ, ಏನಾಯ್ತಕ್ಕ? ಬಟ್ಟೆ ಇಟ್ಕೊಂತಾನೆ ನೀರ್ ಹಾಕೊಳ್ಳೋದು ಸುಳ್ತಾ? ಅಯ್ಯೋ, ಟೈಮ್ ಆಗೋಗಿದೆ ಕಣೆ. ಟೈಮ್ ಆದ್ರೆ ಹರಾಜ್ ಹೋಗ್ಬಿಡ್ತಾರೆ, ಆಮೇಲೆ ಹೂ ಸಿಗಲ್ಲ. ಅದಕ್ಕೆ ಇಟ್ಕೋ, ಸ್ವಲ್ಪ ಸಹಾಯ ಮಾಡು.
ಸರಿ ಕಣೆ ರಾಜಿ, ಹೊತ್ತಾಗೋಯ್ತು. ಹೆಂಗಿದ್ರು ಇದಿದೆಯಲ್ಲ, ನೀನೇ ಸ್ವಲ್ಪ ನೀರ್ ಇಟ್ಕೊಂಡ್ಬಿಡು. ಹುಷಾರಕ್ಕ, ಯಾಕೆ ಶಾಸ್ತ್ರ ಮಾಡ್ತಿದ್ಯಾ? ಅದೆಲ್ಲ ಸರಿ, ಇದೇನಿರ್ಬೋದು? ಏನು ಬೇಡಪ್ಪ, ಸಾಹೇಬ್ ಹೇಳ್ದಷ್ಟೇ ಮಾಡೋಣ. ಅಯ್ಯೋ, ಎಷ್ಟ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಹೀರೋಯಿನ್ಗಳೆಲ್ಲ ಹಿಂಗೆ ಸ್ನಾನ ಮಾಡೋದು ಅನ್ಸುತ್ತೆ. ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ನಮ್ ಕಾಲೋನಿ ಮನೆ ಅರ್ಧ ಭಾಗ ದೇವ್ರ ಮನೆನೇ ಇದೆಯಲ್ಲಪ್ಪ. ಒಂದೇ ಕಡ್ಡಿಯಿಂದ ದೀಪ ಹಚ್ಚು ತಾಯಿ, 2 ಕಡ್ಡಿ ಮಾಡ್ಲೇಬೇಡ. ಅಪ್ಪ ದೇವ್ರೆ, ಒಂದೇ ಕಡ್ಡಿಲಿ 2 ದೀಪನೂ ಹಚ್ಬಿಟ್ಟಿದ್ದೀನಿ. ನಾನು ಈ ಮನೆಗೆ ಉಳಿತಾಯ ಮಾಡೋ ಸೊಸೆ ಆಗಬೇಕು. ನನ್ನಿಂದ ಈ ಮನೆಗಾಗ್ಲಿ ಮನೆಯವ್ರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನಗೆ ಗೊತ್ತು, ಎಲ್ರಿಗೂ ನನ್ನ ಮೇಲೆ ತುಂಬ ಕೋಪ ಇದೆ. ಆದರೆ ಆ ಕೋಪನ ದೂರ ಮಾಡಿ ಎಲ್ರ ಮನ್ಸನ್ನ ಗೆಲ್ಲೋ ಶಕ್ತಿ ಕೊಡು ದೇವ್ರೆ. ಮಾವ ನನ್ನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಆದಷ್ಟು ಬೇಗ ನಮ್ಮ ಮನೆಗೆ ಬರೋವಾಗ ಮಾಡು. ಎಲ್ರೂ ಮನ್ಸಲ್ಲೂ ನಾನು ಕೆಟ್ಟೋಳು ಅನ್ನೋ ಭಾವನೆ ಮೂಡಿರ್ಬೋದು. ಅದನ್ನ ನಾನು ನಿಧಾನವಾಗಿ ದೂರ ಮಾಡ್ತೀನಿ. ನನಗೆ ಬೆಂಬಲವಾಗಿ ನಿಂತ್ಕೊ, ನನಗೆ ಶಕ್ತಿಯಾಗಿ ಕಾಯ್ಬೇಕು ನೀನು. ಕೌನ್ಸಿಲರ್ ಸಾಹೇಬ್ರು ನನಗೆ ಬೆಂಬಲವಾಗಿ ನಿಂತಿರೋ ಹಾಗೆ ನೀನು ನಿಂತ್ಕೊಳ್ತೀಯ ಅಲ್ವಾ? ನಾನು ನಿನಗೆ ಭಕ್ತಿಯಿಂದ ಪೂಜೆ ಮಾಡ್ತೇನೆ. ಭಕ್ತಿಯಿಂದ ಪೂಜೆ ಮಾಡೋರ್ ಕೈನ ನೀನು ಬಿಡಲ್ಲ ಅಲ್ವಾ?